ವಾಮಾಚಾರ ಆಗಿತ್ತು. ಮತ್ತು ನಾನು ಶೂಟಿಂಗ್ಸ್ ಮಾಡ್ತಾಯಿದ್ದೆ, ಸೀರಿಯಲ್ಸು ಮೂವೀಸು ಇವೆಲ್ಲ ಮಾಡ್ತಾಯಿದ್ದೆ. ಅದು ನನಗೆ ಎಷ್ಟೇ ಮುಂದೆ ಹೆಜ್ಜೆ ಹಾಕೋದಕ್ಕೆ ಹೋದ್ರೂ ಹಿಂದಕ್ಕೆ ಎಳೀತಾ ಇತ್ತು. ಸೊ ಅದರಿಂದ ನಮ್ಮ ಅಣ್ಣನ ಪ್ರಾಬ್ಲಮಿಂದನೇ ನಾನು ಹಿಂದಕ್ಕೆ ಬಂದುಬಿಡ್ತಾಯಿದ್ದೆ. ಅವನಿಗೆ ಎಷ್ಟೇ ದೇವಸ್ಥಾನಕ್ಕೆ ಹೋದರೂ ಒಂದು 3-4 ವರ್ಷದಿಂದ ನಾವು ತುಂಬ ಕಡೆ ಸುತ್ತಿದ್ದೀವಿ, ಎಲ್ಲೂ ನನಗೆ ಪ್ರಾಬ್ಲಮ್ ಕ್ಲಿಯರ್ ಆಗಿಲ್ಲ. ಇಲ್ಲಿಗೆ ಬಂದಮೇಲೆ ನನಗೆ ಪ್ರಾಬ್ಲಮ್ ಕ್ಲಿಯರ್ ಆಯಿತು ಸರ್. ನಾನು ಇನ್ಸ್ಟಾಗ್ರಾಮಲ್ಲಿ ನೋಡಿಬಿಟ್ಟೆ ನಾನು ಇಲ್ಲಿಗೆ ಬಂದಿದ್ದು. ನನಗೆ ಇಲ್ಲಿಗೆ ಬಂದಮೇಲೆ ನನಗೆ ಫುಲ್ ಪ್ರಾಬ್ಲಮ್ ಮನೇಲೆಲ್ಲ. ನನಗೆ ಇನ್ನೊಂದು ವಾರದಲ್ಲಿ ನಮ್ಮ ವರ್ಕಲ್ಲಿ ಪ್ರಾಬ್ಲಮ್ ಬರುತ್ತೆ ಅಂತ ಅಂದ್ರೂ ಕಣ್ಸಲ್ಲೇ ಬಂದು ಹೇಳ್ತಾಯಿದ್ರು ಸರ್. ಕ್ಲಿಯರ್ ಆಗೈತೆ ಸರ್. ತ್ರಿಶೂಲ ಇಟ್ಕೊಂಡು ನಂಬಿಕೆಯಿಂದ ನಾವು ಅಮ್ಮನ ನೆನೆಸ್ಕೊಂಡು ಕೂತ್ಕೊಂಡ್ರೆ ನಮಗೆ ಕಣ್ಸಲ್ಲಿ ಬಂದಂಗೆ ಬರುತ್ತೆ ಸರ್. ಬೆಳಕು ಬಂದು ಯಾವುದೋ ಒಂದು ರೂಪದಲ್ಲಿ ನಮಗೆ ಪರಿಹಾರ ಏನು ಅನ್ನೋದು ಕಣ್ಸಲ್ಲೇ ಹೇಳುತ್ತಾರೆ ಸರ್. ಯಾವ ದೇವಸ್ಥಾನದಲ್ಲೂ ಈ ಥರ ಪೂಜೆ ಮಾಡಲ್ಲ. ಇನ್ನೊಂದೇನು ಅಂದರೆ ತಟ್ಟೆಗೆ ನಾವೇನಾದರೂ ಒಂದು 10 ರೂಪಾಯಿ 20 ರೂಪಾಯಿ ಹಾಕಿದ್ರು ಅವ್ರು ತಗೊಳ್ಳಲ್ಲ ಸರ್. ಆ ಥರ ಪವರ್ ಐತೆ. ಇನ್ನು 24/7 ಊಟ ಇಡ್ತಾರೆ, ಯಾರೇ ಬಂದರೂ ಮರ್ಯಾದೆ ಕೊಡ್ತಾರೆ. ಸ್ವಲ್ಪ ಜನ VIP ಅಲ್ಲಿ ಇಲ್ಲಿ ದೇವಸ್ಥಾನದಲ್ಲಿ ಅಂತಂದರೆ ಒಂದೊಂದು ಕಡೆ ಒಂದೊಂದು ಥರ ಮಾಡ್ತಾರೆ. ಇಲ್ಲ ಆ ಥರ ಏನಿಲ್ಲ ಸರ್. ಎಷ್ಟೇ ದೊಡ್ಡವ್ರು ಬಂದ್ರೂ ಟೋಕನ್ ತಗೊಳ್ಳೇಬೇಕು, ಅಲ್ಲಿ ಕುತ್ಕೊಳ್ಳೇಬೇಕು ಸರ್. ನಮ್ಮ ಕಣ್ಸಲ್ಲೇ ತೋರಿಸ್ಕೊಟ್ಬಿಡ್ತಾರೆ ನಮಗೆ. 7 ತಿಂಗಳಾಯಿತು. ಏನು ಸಮಸ್ಯೆಯಿಂದ ಬಂದಿದ್ದು? ನಮ್ಮ ಮನೆಯಲ್ಲಿ ಸ್ವಲ್ಪ ಕಷ್ಟ ಇತ್ತು. ಒಬ್ಬರು ಕಂಡ್ರೆ ಒಬ್ರಿಗೆ ಆಗ್ತಾ ಇರಲಿಲ್ಲ. ಇಲ್ಲಿ ಬಂದಮೇಲೆ ಸರಿಯಾಯಿತು. ತ್ರಿಶೂಲ ಪವಾಡ ಎಲ್ಲ ನಾನು ತಗೊಂಡಿದ್ದೆ, ಇಸ್ಕೊಂಡಿದ್ದೆ. ನನಗೂ ಅಮ್ಮ ಕಾಣಿಸ್ತು, ಯಾರೋ ಏನೋ ಮಾಡಿಸೋರಂದ್ರು. ನಮ್ಗೆ ಇಲ್ಲಿ ಪೂಜೆ ಮಾಡಿಕೊಂಡು ಅರಿಕೆಗಳಾಯ್ತು ಅಂತ ಬಂತು. ನಮ್ಗೆ ಅರಿಕೆಗಳು ತೀರ್ಸ್ಕೊಂಡು ಬಂದೆ, ಸರಿ ಎಲ್ಲ ಇಲ್ಲಿಗೆ ಬಂದರೆ ಅಮ್ಮನೇ ನೋಡ್ಕೊತದೆ, ಅಮ್ಮನೇ ಕ್ಲಿಯರ್ ಮಾಡ್ತಾರೆ. ನಾವು ಬಂದಾಗ ನಮ್ಮ ಮನೇಲಿ ಚೆನ್ನಾಗಿರಬೇಕು, ಒಗ್ಗಟ್ಟಿರಬೇಕು, ಚೆನ್ನಾಗಿರಬೇಕು, ಹೊಂದಾಣಿಕೆ ಇರಬೇಕು, ಮಕ್ಕಳಿಗೆ ಆರೋಗ್ಯ ಚೆನ್ನಾಗಿರಬೇಕು, ಕೆಲಸಗಳು ಸಿಗಬೇಕು ಅಂತ ಅಂದ್ಕೊಂಡು. ಇವಾಗೆಲ್ಲ ಸರಿ ಹೋಗಿದೆಯಾ? ಹಾಂ, ಸರಿ. ಮಕ್ಕಳು ಈಗ ಚಿಕ್ಕವನು ಮನೇಲಿ ಇರ್ತಾ ಇರಲಿಲ್ಲ, ಆ ಕಡೆ ಈ ಕಡೆ ಓಡಾಡೋನು ಸರಿ ಮನೆಯಲ್ಲ. ನೀವೇನ ತ್ರಿಶೂಲ ಹಿಡ್ಕೊಂಡಿದ್ರ ಮೇಡಮ್? ಹಾಂ, ತ್ರಿಶೂಲ. ಏನು ಅನಿಸ್ತು ಮೇಡಮ್ ಆ ಟೈಮ್? ನಮಗೆ ಒಳ್ಳೇದಾಯಿತು, ನನಗೆ ಪರವಾಗಿಲ್ಲ ಅನಿಸ್ತು.